ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಇತ್ತೀಚೆಗಷ್ಟೇ ಗ್ರೂಪಲ್ಲಿ ಕೂಡ ಮಾತಾಡ್ಕೊಳ್ತಾ ಇದ್ವಿ. ಸಾಮಾನ್ಯವಾಗಿ ಶುಕ್ರವಾರ ಒಂದು ಪಾಸಿಟಿವ್ ಬಯಾಸಲ್ಲಿ ಕ್ಲೋಸ್ ಆಗುವಂಥ ಟ್ರೆಂಡ್ ಶುರುವಾಗಿದೆ. ಯಾವಾಗ ಮಾರ್ಕೆಟ್ ಬುಲ್ ಮಾರ್ಕೆಟಲ್ಲೇ ಹೋಗ್ತಾ ಇದೆ ಅವಾಗಿಂದ ಯೂಶಲಿ ಫ್ರೈಡೇಸು ಒಂದು ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡ್ತಾರೆ ಅಂತ. ಇವತ್ತು ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಬಂತು. ಬಟ್ ಓವರಾಲ್ ನೋಡೋದಾದರೆ ನೆನ್ನೆನೂ ಅದೇ ಝೋನಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಸ್ಲೈಟಾಗಿ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಕಾರಣ ಇವತ್ತು ಸುಮಾರು ಸೆಕ್ಟ್ರಲ್ಲಿ ಸೆಲ್ಲಿಂಗ್ ಬಂತು ನೋಡಿ. IT ಸೆಕ್ಟ್ರಲ್ಲಿ, ಆಟೋ ಸೆಕ್ಟರಲ್ಲಿ, FMCG ಸೆಕ್ಟ್ರಲ್ಲಿ, ಫಾರ್ಮಾ ಸೆಕ್ಟ್ರಲ್ಲಿ ಎಲ್ಲ ಕೂಡ ಸ್ವಲ್ಪ ಸೆಲ್ಲಿಂಗ್ ಬಂದಿದೆ. ಆದರೂ ಇವತ್ತು ಆಶ್ಚರ್ಯಕರ ರೀತಿಯ ನನಗೆ ಆಫ್ಟರ್ ಅ ಲಾಂಗ್ ಟೈಮ್ HDFC ಬ್ಯಾಂಕ್ ಇವತ್ತಿನ ಟಾಪ್ ಗೇನರ್ ಆಗಿದೆ 1.65%. ಖಂಡಿತವಾಗ್ಲೂ ಇವೆಲ್ಲ ಒಳ್ಳೆ ಲೆವೆಲ್, ಈಗಲೂ ಕೂಡ ಒಳ್ಳೆ ಲೆವೆಲ್ ಇದೆ ಸ್ಟಾಕು ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡೋದಾದರೆ. ಸೊ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಇವತ್ತು ಅದಾನಿ ಪೋರ್ಟ್ಸ್. ಮೊನ್ನೆನೋ ಟಾಪ್ ಗೇನರ್ ಆಗಿತ್ತಲ್ವ ಅದಾನಿ ಸ್ಟಾಕ್ಸ್ಗಳು, ಇವತ್ತು ನೋಡಿ ಟಾಪ್ ಲೂಸರ್. ಎಲೆಕ್ಷನ್ ಮುಗಿಯೋ ತನಕ ಈ ರೀತಿ ಆಗ್ತಾ ಇರುತ್ತೆ. ವೊಲಟಿಲಿಟಿ ಕಟ್ಟಿಟ್ಟ ಬುತ್ತಿ, ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡೋದು, ಇನ್ವೆಸ್ಟ್ ಮಾಡೋದು ಮಾಡಬೇಕು. ಸೊ ಅದಾನಿ ಪೋರ್ಟ್ಸ್ ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋದಾದ್ರೆ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಅಂತ. ನಿಫ್ಟಿನಲ್ಲಿ ಎಗೈನ್ ಮೂವ್ಮೆಂಟ್ ಕಂಟಿನ್ಯೂನೇ ಆಗ್ತಾ ಹೋಯಿತು. ಸೊ ನಿನ್ನೆ ಆಲ್ಮೋಸ್ಟ್ ಒಂದು 7 ಹೆಜ್ಜೆ ಬಾಕಿ ಅಂತ ಕೊಟ್ಟಿದ್ವಲ್ವ, 22,993 ರೂಪಾಯಿಗೆ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಆಲ್ಮೋಸ್ಟ್ ನೋಡೋದಾದರೆ ಫುಲ್ ಫ್ಲ್ಯಾಟ್ ಡೇ ನಿಫ್ಟಿನಲ್ಲಿ. ಸೊ ಒಂದು ಕರೆಕ್ಷನ್ ಕೂಡ ಅಟೆಂಡ್ ಮಾಡಿಲ್ಲ. ಈಗಲೂ ಕೂಡ ಒಳ್ಳೆ ರೀತಿಯಲ್ಲಿ 22,920, ಈ 900 ಇಲ್ಲೇನೋ ಮರಬೂಸಿ ಕ್ಯಾಂಡಲ್ ಬಂದಿತ್ತು, ಅದ್ರ ಮೇಲ್ಗಡೆನೇ ಕ್ಲೋಸಿಂಗ್ ಮಾಡಿದ್ದಾರೆ, ವಿಚ್ ಇಸ್ ಸ್ಟಿಲ್ ಎ ಗುಡ್ ಸೈನ್. ಬಟ್ ಇವತ್ತು 23,000 ಆರಾಮಾಗಿ ಟೆಸ್ಟ್ ಮಾಡ್ತು ನಿಫ್ಟಿ. ಒಂದು ಹೊಸ 1000ನ ಮುಟ್ಟಿದೆ ಅಂತ ಹೇಳ್ಬೋದು. ಸೊ ನೋಡಿ, ವರ್ಷದಿಂದ ವರ್ಷಕ್ಕೆ ಎಷ್ಟು ದಿನ ತಗೊಂಡಿದೆ ಅನ್ನೋದು ಹಿಂದೆ ಒಂದ್ಸಲ ಮಾತಾಡಿದ್ವಿ ಡೇಟಾ. ಬಟ್ ನಿಫ್ಟಿನಲ್ಲಿ ನೋಡೋದಾದ್ರೆ 2-3 ವರ್ಷ ತಗೊಂಡಿರೋ ಇತಿಹಾಸನೂ ಇದೆ. ಒಂದೊಂದ್ಸಲ ಒಂದು ವರ್ಷದಲ್ಲೇ 1000 ಫಿಗರ್ನ ರೀಚ್ ಮಾಡಿರೋದು ಇದೆ. ಸ್ವಲ್ಪ ಕ್ವಿಕ್ಕಾಗಿ ನೋಡ್ಕೊಂಬರೋದಾದ್ರೆ ಯಾವ ತಿಂಗಳಲ್ಲಿ ಅಥವಾ ಯಾವ ಮಂತಲ್ಲಿ ನಾವು 22,000 ಮುಟ್ಟಿದ್ವಿ ಅಂತ ನೋಡ್ಕೊಂಬರೋಣ ಒಂದ್ಸಲ. ಸ್ವಲ್ಪ ಟ್ರೇಡಿಂಗ್ ಯಾಕೋ ಲೇಟಾಗಿ ಲೋಡ್ ಆಗ್ತಾ ಇದೆ. 22,000 ನಾವು ನೋಡೋದಾದರೆ 22,000 ನಾವು ಫಸ್ಟ್ ಟೈಮ್ ಟಚ್ ಮಾಡಿದ್ದು ಅಂತಂದರೆ ಅದು ಜನವರಿನಲ್ಲಿ, ಈ ವರ್ಷನೇ ಜನವರಿನಲ್ಲೇ ಮಾಡಿದ್ದು. ಅದಾದಮೇಲೆ 23,000 ಅಂದರೆ 1, 2, 3, 4 ತಿಂಗಳಲ್ಲಿ ನಾವು ಮತ್ತೆ ಒಂದು 1000 ಪಾಯಿಂಟ್. ಅಂದರೆ ಯಾವಾಗಲೂ ಮಾರ್ಕೆಟ್ ತುಂಬ ಹೈ ಇದೆ, ಇವಾಗ ಇನ್ವೆಸ್ಟ್ ಮಾಡೋದು ಬೇಡ, ಈ ಥರ ಎಲ್ಲ ಮಾತಾಡ್ತಾ ಇರ್ತೀವಲ್ಲ ನೋಡಿ, ಅದಕ್ಕೆ ಇದು ಒಂದು ಉದಾಹರಣೆ. ಯಾವತ್ತೂ ಕೂಡ ಟಾಪ್ನ ಅಥವಾ ಬಾಟಮ್ನ ಹಿಡಿಯೋಕ್ಕಾಗೋದಿಲ್ಲ. ಮಾರ್ಕೆಟ್ ಬಿಹೇವಿಯರ್ ಅದೇ ರೀತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರಬೇಕು. ಅದು ನೀವು ಮ್ಯೂಚುವಲ್ ಫಂಡ್ಸಿಂದ ಮಾಡೋದಾದ್ರೆ ಅದು ಒಳ್ಳೆ ರೀತಿಯೇ, ಅಥವಾ ಸ್ಟಾಕಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಎಲ್ಲೆಲ್ಲಿ ಒಳ್ಳೆ ಕಂಪ್ನಿಗಳು ವ್ಯಾಲ್ಯೂ ಬೈಯಿಂಗ್ ಸಿಗ್ತಾ ಇರುತ್ತೋ ಅಲ್ಲಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದ್ರೂ ಸೆಕ್ಟರ್ ವೈಸ್ ರೊಟೇಷನ್ ಅನ್ನೋದು ಆಗ್ತಾನೆ ಇರುತ್ತೆ. ಸೊ 4 ತಿಂಗಳಲ್ಲಿ ನಮಗೆ 22,000 ಟಚ್ ಮಾಡಿದಂಥದ್ದು ಈಗ 23,000ನ ಟಚ್ ಮಾಡಿದೆ. ಸೊ ನಿಫ್ಟಿನಲ್ಲಿ ಇವತ್ತು ಫ್ಲಾಟ್ ಡೇ ಆಗಿದೆ. ಸೊ ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಅಫ್ಕೋರ್ಸ್ ನಾಳೆ ನಾಡಿದ್ದು ರಜೆ ಇರುತ್ತೆ, ಗ್ಲೋಬಲ್ ಇವೆಂಟ್ಸ್ ಎಲ್ಲ ಕೂಡ ಆ್ಯಕ್ಟ್ ಆಗಿಬಿಟ್ಟು ಬರ್ಬೋದು. ಸೊ ಬಂದ್ರೂ ನಿಫ್ಟಿ ತುಂಬ ಪಾಸಿಟಿವ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ 22,920 ಈ ಲೆವೆಲ್ನ ಏನಾದ್ರು ಕ್ರಾಸ್ ಕೆಳಗಡೆ ಬಂದರೆ 22,800 ನೆಕ್ಸ್ಟು ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ಮಾಡೋಣ. ಅಫ್ಕೋರ್ಸ್ ಇದಕ್ಕೊಂದು ಕರೆಕ್ಷನ್ ಬರ್ಬೋದು ಅಂತ ಅನ್ಸ್ಬೋದು ನಿಮಗೆ, 22,600 ಮತ್ತೆ ಬಂದು ಟೆಸ್ಟ್ ಆಗ್ಬೋದು ಅಂತ. ಬಟ್ ನೋಡೋಣ ಆ ರೀತಿ ಎಲ್ಲ ಆಗುತ್ತಾ ಏನು ಕತೆ ಅಂತ. ಯಾಕೆಂದರೆ ಟ್ರಿಪಲ್ ಟಾಪ್ ಫಾರ್ಮೇಷನ್ ಅಂತೂ ಮಾಡಲಿಲ್ಲ ನಿಫ್ಟಿ. ಯಾಕೆಂದರೆ ಡೈಲಿ ಕ್ಯಾಂಡಲಲ್ಲಿ ಅಥವಾ 15 ಮಿನಿಟ್ಸಲ್ಲಿ ಮಾತಾಡಿದ್ವಿ ಅನಿಸುತ್ತೆ. ಸೊ ಟ್ರಿಪಲ್ ಟಾಪ್ ಫಾರ್ಮೇಷನ್ ಆಗೋದು ರೇರ್ ಫಾರ್ಮೇಷನು. ಆ ರೀತಿ ಆಯಿತು ಅಂತಂದರೆ ಕರೆಕ್ಷನ್ ನೋಡಿದಾಗ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಆ ರೀತಿ ಆಗೋದು ರಿಲೇಬಲ್ ಆಗೋಕ್ಕಾಗೋದಿಲ್ಲ. ಯಾಕೆಂದರೆ ಇದರಲ್ಲಿ ರಿಸ್ಕ್ ಟು ರಿವಾರ್ಡ್ ತುಂಬ ಇರುತ್ತೆ. ಅಂದರೆ ನೀವು ಟ್ರಿಪಲ್ ಟಾಪ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ನೀವು ಇಲ್ಲಿ ತೊಗೊಳ್ತಾ ಹೋಯ್ತು ಅಂತಂದರೆ ಎಂಟ್ರಿ, ನಮಗೆ ರಿಸ್ಕ್ ಟು ರಿವಾರ್ಡು ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ, ಯಾಕೆಂದರೆ ಇಷ್ಟು ದೊಡ್ಡ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ ಥಿಯರಿ ಪ್ರಕಾರ. ಬಟ್ ಆ ರೀತಿಯೆಲ್ಲ ಆಗುತ್ತಾ ಏನು ಕತೆ ಅನ್ನೋದನ್ನು ನೋಡ್ತೋಣ. ಬಟ್ ಟ್ರಿಪಲ್ ಟಾಪ್ನ ಫೇಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ಈಗೇನು ಬ್ರೇಕ್ಔಟ್ ಫೇಲ್ಯೂರ್ ಆಗಬೇಕು ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂದರೆ ಯಾವತ್ತು ಇದು 22,600ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗುತ್ತೋ ಆಗ ಓಕೆ, ಮತ್ತೆ ಒಂದು ಮೌಂಟೇನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ತನಕ ಪಾಸಿಟಿವ್ ಆಗಿ 22,600 ಎಲ್ಲಿ ತನಕ ಬಿಟ್ಕೊಡಲ್ಲ, ಅಲ್ಲಿ ತನಕ ದಯವಿಟ್ಟು ನೆಗೆಟಿವ್ ಪೊಸಿಷನ್ನ ತೊಗೊಳಕ್ಕೆ ಹೋಗಬೇಡಿ ನಿಫ್ಟಿನಲ್ಲಿ. ಸೊ ನೋಡೋಣ ಎಲೆಕ್ಷನ್ ಟೈಮಲ್ಲಿ ಅದಾಗುತ್ತೆ ಏನು ಕತೆ ಅನ್ನೋದನ್ನು. ಸೊ ಎಲ್ಲ ಓಪನ್ ಆಗುತ್ತೆ ಅಂದಮೇಲೆ ಡಿಸೈಡ್ ಮಾಡ್ತಾ ಹೋಗ್ಬೋದು ಸೋಮವಾರ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸೊ 49,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಇವತ್ತು ಮಾತಾಡ್ಕೊಂಡಿದ್ವಿ. ಇವತ್ತು 49,000 ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂತು, ಮತ್ತೆ ನಿಧಾನಕ್ಕೆ 49,000ಕ್ಕೆ ಬಂದು ಕೂತ್ಕೊಂಡಿದೆ. ಸೊ 49,000 ಈಗಲೂ ಬ್ಯಾಂಕ್ ನಿಫ್ಟಿನಲ್ಲಿ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ನೋಡೋದಾದರೆ 49,000 ಬಿಟ್ಟು ಮೇಲ್ಗಡೆ ಹೋದರೆ ಜಾಸ್ತಿ ಮೆಟ್ಲುಗಳಿಲ್ಲ. 49,500 ಅದಾದ್ಬಿಟ್ರೆ 50,000 ಆಲ್ ಟೈಮ್ ಹೈಗಳಾಗಿರುತ್ತೆ. ಆಗ ಆ ಚಾನಲ್ ಅಂತ ಏನು ಮಾತಾಡ್ಕೊಂಡು ಬರ್ತಾ ಇದ್ವಿ, ಆ ಚಾನಲ್ ಅಂತ ನೋಡೋದಾದ್ರೂ ನಮಗೆ ಅದು ಒಂದು ಆಲ್ ಟೈಮ್ ಹೈ ಕಡೆಗೆ ಕರ್ಕೊಂಡೋಗಬೇಕು. ಸೊ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಆಗಲೇ ಕ್ಲೋಸಿಂಗ್ ಆಗಿದೆ, ಯಾವುದೇ ರೀತಿಯಾದ ವೀಕ್ ಸೆಂಟಿಮೆಂಟ್ ಇಲ್ಲ. ಸೊ ಇಲ್ಲೇನಾದರೂ ಮಧ್ಯದಲ್ಲಿದೆ ನೋಡಿ, ಈ ಚಾನಲ್ನ ಮಧ್ಯಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್. ಇವಾಗ ಇಲ್ಲಿಂದ ರಿಜೆಕ್ಷನ್ ಬರುತ್ತೆ ಏನು ಕತೆ ಅನ್ನೋದನ್ನು ನೋಡ್ತೋಣ. ಆ ರೀತಿ ಎಲ್ಲೂ ಆಗಿಲ್ಲ. ಹಿಂದೆ ನೀವು ನೋಡೋದಾದ್ರೂ ಕ್ಲೀನಾಗಿ ಚಾನಲ್ನ ಫಾರ್ಮ್ ಮಾಡ್ಕೊತಾನೆ ಹೋಗಿದೆ. ಸೊ ಮತ್ತೆ ಒಂದು ಆಲ್ ಟೈಮ್ ಹೈ ಮಾಡಿ ಬ್ಯಾಂಕ್ ನಿಫ್ಟಿ ಅಷ್ಟೊತ್ತಿಗೆ ಎಲೆಕ್ಷನ್ ರಿಸಲ್ಟ್ಸ್ ಬರುತ್ತೆ. ಇನ್ನು 6-7 ಟ್ರೇಡಿಂಗ್ ಡೇಸ್ ಇರಬೇಕಷ್ಟೇ, ಜೂನ್ 4ನೇ ತಾರೀಕಿಗೆ ಅಂತ ನೋಡೋದಾದರೆ. ಸೊ ಅಲ್ಲಿ ತನಕ ಅಂತಂದರೆ ಈಗ ಇನ್ನೂ ಒಂದು 1,100 ಪಾಯಿಂಟ್ಗಳು ರ್ಯಾಲಿ ಆಗಬೇಕು ಅಂತ ಎಲೆಕ್ಷನ್ ಬರೋಷ್ಟೊತ್ತಿಗೆ. ಆ ರೀತಿ ಆಗುತ್ತಾ, ಈ ಚಾನಲ್ನ ಬ್ರೇಕ್ಔಟ್ ಮೇಲ್ಗಡೆ ಆಗುತ್ತಾ ಅಥವಾ ಈ ಚಾನಲ್ನ ಬಿಟ್ಟು ಕೆಳಗಡೆ ಬರುತ್ತಾ, ಯಾವ ಕಡೆ ಬರುತ್ತೆ ಅಂತ ನೋಡೋಣ. ಯಾವ ಕಡೆ ಮೂವ್ಮೆಂಟ್ ಬಂದರೂ ಇಷ್ಟು ದೊಡ್ಡ ಕನ್ಸಲ್ಟೇಷನ್ ಆಗಿರುತ್ತೆ ನೋಡಿ, ಚಾನಲಲ್ಲಿ ಕನ್ಸಲ್ಟೇಷನ್ ಆಗಿದೆ ಇದು. ಇದಕ್ಕೆ ಚಾನಲ್ದಷ್ಟೇ ದೊಡ್ಡ ಮೂವ್ಮೆಂಟು ಮೇಲ್ಗಡೆ ಅಥವಾ ಕೆಳಗಡೆ ಬರುತ್ತೆ. ಅಂದರೆ ಸರಿಸುಮಾರು 2-2.5 ಪಾಯಿಂಟ್ಗಳ ಮೂವ್ಮೆಂಟು ಜೂನ್ನಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಸೊ ಜೂನ್ ಮಂತಿಗೆ ರೆಡಿಯಾಗಿ ಅಂತ ಹೇಳ್ತೀನಿ. ಸೊ ಮಂತ್ ಬೇಸಿಸ್ ನೋಡೋದಾದ್ರೂ ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವಾಗ ನೋಡಿ
ಕ್ಲೀನಾಗಿ ಪೇಂಟ್ ಬೆಳ್ಕೊಂತ ಹೋಗಿದ್ದಾರೆ. ಇದನ್ನು ತೆಗೆದುಬಿಡ್ತೀನಿ ನೋಡಿ, ಕ್ಲೀನಾಗಿ ಪೇಂಟ್ ಬೆಳೀತಾ ಬಂದಿದ್ದಾರೆ. ಇಲ್ಲೊಂದು ದೊಡ್ಡ ಮಾರಬೂಜ ಕ್ಯಾಂಡಲ್ ಡಿಸೆಂಬರಲ್ಲಿ ಆಗಿದ್ಬಿಟ್ರೆ ಈಗಲೂ ಕೂಡ ನಾವು ಏನು ಮಾಡಿದ್ದೀವಿ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಹೇಳ್ಬೋದು. ಕರೆಕ್ಟ್. ಸೊ 44,000ದಿಂದ ಸರಿ ಸುಮಾರು 48,000 49,000 ಅಂದರೆ 4,000 ಪಾಯಿಂಟ್ ಮೂಮೆಂಟಲ್ಲೇ ಇದ್ದೀವಿ. ಸೊ ಯಾವ ಮಂತು ಈ ಝೋನ್ನ ಬಿಟ್ಟು ಕಂಫರ್ಟಬಲಾಗಿ ಮೇಲ್ಗಡೆ ಹೋಗುತ್ತೋ ಅಥವಾ ಕೆಳಗಡೆ ಬರುತ್ತೋ ಆಗ ನಮಗೆ ಸರಿ ಸುಮಾರು 4,000 ಪಾಯಿಂಟ್ಗಳ ಮೂಮೆಂಟೇ ಬರಬೇಕು. ಯಾಕಂದರೆ ಒಂದು ಲಾಂಗ್ ರನ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ನೇ ಮಾಡಿದೆ ಇದು. ಸೊ ಹಾಗಾಗಿ ನೋಡೋಣ ಅದು ಮೇಲ್ಗಡೆ ಸೈಡ್ಗೆ ಆಗುತ್ತಾ ಕೆಳಗಡೆ ಸೈಡ್ ಆಗುತ್ತೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ಸ್ ಕೂಡ ನೋಡ್ತಾ ಹೋಗ್ಬೋದು, ಯಾವ ಕಡೆ ಆಗುತ್ತೆ ಅನ್ನೋದನ್ನ ಬಂದಮೇಲೆ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಡಿಸೈಡ್ ಮಾಡ್ತಾ ಹೋಗೋಣಂತೆ. ಸೊ ಬಟ್ ವೆಯ್ಟ್ ಮಾಡ್ತಾ ಇರಿ, ಯಾವತ್ತು ಕಂಫರ್ಟಬಲ್ ಆಗಿ 50,000 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೋ ಅದು ಕೂಡ ತುಂಬ ದೊಡ್ಡ ರ್ಯಾಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ಮತ್ತೆ ನಾವು 44,500 44,000 ಈ ಝೋನ್ನಿಂದ ಕೆಳಗಡೆ ಬರ್ತಾ ಹೋಯ್ತು ಅಂದರೆ ಅಲ್ಲೂ ಕೂಡ ಒಂದು ದೊಡ್ಡ ಒಂದು ಫಾಲೋ ಅಪ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಬೇರೆ ಎಲ್ಲ ಇಂಡೆಕ್ಸನ್ನು ಡ್ರೈವ್ ಮಾಡೋ ಥರ ಇದೆ, ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಸೋಮವಾರ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತಲ್ವಾ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇದರಲ್ಲೇ ತೋರಿಸ್ಬಿಡ್ತೀವಿ. ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ, ಬಟ್ ಟರ್ಮಿನಲ್ ಜೊತೆ ಇಲ್ಲ ಅಂತಂದರೆ ಆದಷ್ಟು ದೂರದ ಝೋನ್ ಇಟ್ಕೊಳ್ಳಿ ಅಂತ ಹೇಳಿರ್ತೀನಿ. ಇವತ್ತು ಒಂದು 1,000 ಪಾಯಿಂಟ್ ದೂರ ಇಟ್ಕೊಂಡಿದ್ರು ನಿಮಗೆ ಏನೂ ತೊಂದರೆ. ಇವತ್ತು 76,000 ಟೆಸ್ಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ ನೆನ್ನೆ ಹೇಳಿದ ಪ್ರಕಾರ, ಬಟ್ 76,000 ಆಗಲಿಲ್ಲ, ತುಂಬ ಫ್ಲಾಟಲ್ಲಿತ್ತು ಬೆಳಗ್ಗೆನೆ. ಬಟ್ ಇವತ್ತೊಂದು ಸಿ ಟ್ರೇಡ್ ಆರಾಮಾಗಿ ಮಾಡ್ಬೋದಿತ್ತು. 50 ರೂಪಾಯಿಗೆ ನಿಮಗೆ 75,500 ಪೊಸಿಷನ್ ಸಿಗ್ತಾ ಇತ್ತು. ಸೊ ಕೊನೆ ತನಕ ನೀವು ಹೋಲ್ಡ್ ಮಾಡಿದ್ರೆ ಇಲ್ಲೆಲ್ಲ ಬಂದಾಗ ನಿಮಗೆ 50 ರೂಪಾಯಿಗೆಲ್ಲ ಸಿಗ್ತಾ ಇತ್ತು. ನೋಡಿ ಯೂಶಲಿ ಈ ಥರ ದಿನಗಳಲ್ಲಿ ಶಾರ್ಟ್ ಮಾಡೋಕ್ಕೆ ಹೋಗೋದು ತಪ್ಪು. ಯಾಕೆಂದರೆ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಆಲ್ ಟೈಮ್ ಹೈಯಲ್ಲಿದೆ. ಆ ಥರ ಆಲ್ ಟೈಮ್ ಹೈಯಲ್ಲಿದ್ದಾಗ ಇಷ್ಟೊಂದು ದೊಡ್ಡ ಬ್ಯಾಕಪ್ಪಲ್ಲಿ ಬಂದಾಗ ಏಕ್ದಮ್ ಇಲ್ಲಿ ರಿವರ್ಸ್ ಬರುತ್ತೆ ಅನ್ನೋದು ಅಫ್ಕೋರ್ಸ್ ನಮಗೆ ಹೇಳ್ತಾ ಇರುತ್ತೆ. ಹಿಂದೆ ಅಲ್ಲಿ ರಿಜೆಕ್ಷನ್ ಇರ್ಬೋದು, ಜೋರಾಗಿ ಬರ್ಬೋದು, ಆ ರೀತಿಯಲ್ಲಿ ಆಗ್ಬೋದು ಅಂತ. ಬಟ್ ತುಂಬ ಒಳ್ಳೆ ರೀತಿಯಲ್ಲಿ ಬಂದು ಕ್ಲೋಸಿಂಗ್ ಮಾಡಿದಾಗ ಇಮಿಡಿಯೇಟಾಗಿ ರಿವರ್ಸಲ್ ಬರುವಂಥ ಸಾಧ್ಯತೆ ಕಮ್ಮಿ. ಯಾಕೆಂದರೆ ಹಂತವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ನೆನ್ನೆ ಮೇಲ್ಗಡೆ ಹೋಗಿತ್ತು. ಸುಮ್ಮನೆ ಒಂದೇ ಸಲ ಮೇಲೆ ಹೋಗಿದ್ದರೆ ಕೆಳಗಡೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ತುಂಬ ಎಲ್ಲ ಇಂಡೆಕ್ಸ್ ನೋಡಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿತ್ತು. ಸೊ ಬಂದ್ರೂ ಆ ಬಸ್ ಸ್ಟ್ಯಾಂಡ್ಗಳು ಸಪೋರ್ಟ್ ಆಗ್ತಾ ಇರುತ್ತೆ. ಇದು ಯಾವಾಗ ಆಕ್ಟ್ ಆಗುತ್ತೆ, ಅದೇ ಝೋನಲ್ಲಿ ಓಪನ್ ಆದರೆ ಅಥವಾ ಸ್ವಲ್ಪ ಮೇಲ್ಗಡೆ ಒಂದು ಹೈ ಮಾಡಿ ಮಾರ್ಕೆಟ್ ಕೆಳಗಡೆ ಬರ್ತಿದ್ರೆ ಅಂಥ ದಿನಗಳಲ್ಲೆಲ್ಲ ಬೇಸ್ನ ಹುಡುಕಕ್ಕೆ ನೋಡ್ತಾರೆ, ಇನ್ನೂ ಆ್ಯಡ್ ಮಾಡ್ಕೊಳಕ್ಕೆ ನೋಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಏನಾದರೂ ಓಪನ್ ಆಗಿ ನೆನ್ನೆದೇನೋ ಒಂದು ಬೇಸ್ ಮಾಡಿತ್ತಲ್ಲ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಒಂದು ಟೆಸ್ಟ್ ಆಗ್ಬಿಟ್ಟು ಕೆಳಗಡೆ ಬಂದಿದ್ದರೆ ಅಥವಾ ಒಂದು ಗ್ಯಾಪ್ ಡೌನ್ ಹೋಗ್ಬಿಟ್ಟು ಈ ಬೇಸ್ನ ಬೆಲೆನೇ ಕೊಡ್ತಿಲ್ಲ ಕೆಳಗಡೆ ಬಂದಿದೆ ಅಂದರೆ ಆಗ ನೀವು ಓಕೆ ಇವತ್ತು ಮತ್ತೆ ಮೇಲ್ಗಡೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಬಾರ್ದಿತ್ತು. ಒಂದು ಸೈಡ್ ಬೇಸ್ ಕೆಳಗಡೆ ಬರ್ತಾ ಇದೆ ಅನ್ನೋ ಅಥವಾ ವಿಶೇಪ್ ರಿಕವರಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಹೀಗೆ ಮೋಸ್ಟ್ ಆಫ್ ದ ಡೇಸ್ ಈ ಥರ ಆಗುತ್ತೆ, ಇದೇ ರೀತಿ ಆಗಬೇಕು ಅಂತಿಲ್ಲ. ಬಟ್ ಯಾವತ್ತು ಸೇಮ್ ಝೋನಲ್ಲಿ ಓಪನ್ ಆಗಿ ಹಿಂದಿನ ದಿನದ ಲೋನ ಬೇಸ್ನ ಕ್ಲೋಸಿಂಗ್ನ ಇದನ್ನ ಸುಲಭವಾಗಿ ಟೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಅಲ್ಲಿಂದ ಸಪೋರ್ಟ್ ತೊಗೊಂಡ ಮೇಲೆ ಹೋಗ್ತಿದೆ, ಈ ರೀತಿ ಎಲ್ಲ ಆಗ್ತಿದೆ ಅಂದರೆ ಯೂಶಲಿ ನಾವು ವಾಪಸ್ ರಿಜೆಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇವತ್ತು ಅದೇ ಲಾಜಿಕಲ್ಲಿ ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರು ಕೂಡ ನಿಮಗೆ ಒಂದು 50 ರೂಪಾಯಿ ಇದ್ದಿದ್ದು ಆಪ್ಷನ್ 100 ರೂಪಾಯಿಗೆ ಕನ್ವರ್ಟ್ ಆಗಿತ್ತು. ಸೆನ್ಸೆಕ್ಸಲ್ಲಿ 1:2 ಟ್ರೇಡು ಎಕ್ಸ್ಪೈರಿ ದಿನ ನೋಡಲಿಕ್ಕೆ ಸಿಕ್ಕಿತ್ತು 74,500 75,500. ಸೊ ಸೆನ್ಸೆಕ್ಸ್ ಈಸಿಯಾಗಿತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದ್ರು ಆಪ್ಷನ್ ಬೈಯಿಂಗ್ ಮಾಡೋದಾಗಿದ್ರು ಒಂದು ಆಪರ್ಚುನಿಟಿ ಇತ್ತು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಸೋಮವಾರ ಒಂದು ದೊಡ್ಡ ಬಂಪರ್ ಮೂವ್ ಬರೋಕ್ಕೆ ಸಾಧ್ಯತೆ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಯಾಕೆಂದರೆ ಈ ಇಡೀ ವಾರ ನಾವು ಪರ್ಫಾರ್ಮೇ ಮಾಡಿಲ್ಲ ಮಿಡ್ ಕ್ಯಾಪ್ ನಿಫ್ಟಿ, ಯಾಕೆ ತುಂಬ ಸ್ಲೋ ಆಗಿ ಲೋಡ್ ಆಗ್ತಾ ಇದೆ ಟ್ರೇಡಿಂಗ್. ಕ್ಷಮಿಸಿ, ಅಷ್ಟೊತ್ತಿಗೆ ಬೇಕಾದ್ರೆ ಸ್ಟಾಕ್ಸ್ ಮಾತಾಡಬೇಕು, ಬಟ್ ಇದೊಂದು ಕವರ್ ಮಾಡಬೇಕಾಗಿತ್ತು ಮಿಡ್ ಕ್ಯಾಪ್ ನಿಫ್ಟಿ. ನೋಡೋಣ ಲೋಡ್ ಆಯ್ತು ಇವಾಗ. ಸೊ ನೋಡೋದಾದರೆ ನಿಮಗೆ ಸುಮಾರು ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಮಾಡಿದೆ, ಅಂದರೆ 11,200ರಿಂದ ಸರಿಸುಮಾರು 11,400 ಝೋನಲ್ಲಿ ಒಂದು 1 2 3 4 5 6 7 ಸ್ಪೆಷಲ್ ಟ್ರೇಡಿಂಗ್ ಸೈಡ್ ಒಂದು ವಾರದಿಂದ 200 ಪಾಯಿಂಟ್ ಝೋನಲ್ಲೇ ಇತ್ತು. ಇವತ್ತು ಅಫ್ಕೋರ್ಸ್ ಒಂದು 100 ಪಾಯಿಂಟ್ಗಳು ಮೂವ್ಮೆಂಟ್ ಮಾಡಿಬಿಟ್ಟು ವಾಪಸ್ ಆ ಝೋನಿಗೆ ಬಂದಿದೆ. ಸೊ ನಾಳೆ ಬಂದರೆ 11,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಪೋರ್ಟು. 11,400 ಏನಾದ್ರು ಬ್ರೇಕ್ ಆದ್ವಿ ಅಂದರೆ ನಾವು 11,320 ತನಕ, ಅಂದರೆ ಪುಟ್ ಟುಗೆದರ್ ನೀವು ನೋಡೋದಾದರೆ ಇವತ್ತು 11,444 ಕ್ಲೋಸಿಂಗ್ ಆಗಿದೆ. 11,320 ಬಂದು ಟೆಸ್ಟ್ ಆಗುತ್ತೆ ಅಂದರೆ ಸರಿಸುಮಾರು 150 ಪಾಯಿಂಟ್ಗಳ ಫಾಲು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸಿಗುವಂಥ ಸಾಧ್ಯತೆ ಇದೆ. 11,320 ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಅದಕ್ಕೆ ಬೆಲೆ ಕೊಡಬೇಕು ಅಂದರೆ ಅಲ್ಲಿ ಬಂದು ಸಪೋರ್ಟ್ ತೊಗೋಬೇಕು. ಇನ್ ಕೇಸ್ ಏನಾದ್ರು 11,400 ಅಥವಾ ಅದಕ್ಕೆ ಕೆಳಗಡೆ ಓಪನಿಂಗ್ ಆಯಿತು ಅಂದರೆ ಓಪನ್ ಆಗಿ 11,400 ಈಸಿಯಾಗಿ ಬೀಟ್ ಆಗಿ ಬಂತು ಅಂತಂದರೆ ನೀವು ಇವತ್ತೇನು ಕ್ಲೋಸಿಂಗ್ ಆಗಿದೆಯಲ್ಲ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತವಾಗ್ಲೂ ಒಂದು ನೆಗೆಟಿವ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಆ ರೀತಿ ಆಯಿತು ಅಂತಂದರೆ. ಬಟ್ ಇಲ್ಲಿ 11,400 ಸಪೋರ್ಟ್ ತೊಗೊಂಡಿದ್ದಾರೆ, ವಾಪಸ್ ಮೇಲ್ಗಡೆ ಮಾರ್ಕೆಟ್ ಹೋಗ್ತಿದೆ ಅಂದರೆ ಹೇಗೇನು ಬುಲ್ಲಿಶ್ ಆಗಿದೆ ಅಂತ ಓದಬೇಕು. ಸೊ ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ದಯವಿಟ್ಟು ಆ ರೀತಿ ಚೇಂಜ್ ಮಾಡ್ಕೊಳ್ಳಿ. ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ಬೇಕಾದ್ರೆ ನೋಡೋದಾದರೆ 11,500 ಇವಾಗ ಕ್ಲೀನಾಗಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. 1:2 ಇದೆ 11,500 ರೆಸಿಸ್ಟೆನ್ಸು ಕ್ಲೀನಾಗಿ ಕಾಣಿಸ್ತಾ ಇದೆ. ಬಟ್ 11,400 ನೋಡಿ ಸಪೋರ್ಟ್ ಕೂಡ ಇದೆ. ಅದಕ್ಕೆ 11,400 ಏನಾದ್ರು ಬೀಟಾಗಿ ಬಂತು ಅಂತಂದರೆ ನೆಕ್ಸ್ಟ್ ನಮಗೆ 11,320 ಈ ಬೇಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಒಳ್ಳೆ ವಾಲಟೈಲ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಸೋಮವಾರ. ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಳ್ಳೋಣ. ವ್ಯೂ ಸ್ವಲ್ಪಕ್ಕೆ ಸದ್ಯಕ್ಕೆ ನೆಗೆಟಿವ್ ಅಂತ ಅನಿಸ್ತಾ ಇದೆ, ಯಾಕಂದರೆ ಇಷ್ಟು ದೊಡ್ಡ ಕಾಲ್ ರೇಟಿಂಗ್ ಆಗಿರೋದ್ರಿಂದ. ಬಟ್ ಪುಟ್ ರೇಟಿಂಗ್ ಹಂತವಾಗಿ ದೊಡ್ಡದಾಗೇ ಇದ್ದಾರೆ, ಜೋರಾಗೇ ಇದ್ದಾರೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ. ಯಾವ ರೀತಿ ಬ್ರೇಕ್ ಆಗುತ್ತೆ, ಬೇರೆ ಇಂಡೆಕ್ಸ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದು ನೋಡಿಕೊಂಡು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೈ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ ಮೇಲ್ಗಡೆ 11,600 ಅಥವಾ ಅದ್ರ ಮೇಲ್ಗಡೆದು ಕೆಳಗಡೆ 11,300 ಕೆಳಗಡೆದು ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 11,200 ಎಲ್ಲ ಹೋಗ್ತೀರಾ ಅಂದರೆ ಸೇಫ್ ಟಾರ್ಗೆಟ್ ಆಗಿರುತ್ತೆ ಅಂತ ಅನಿಸುತ್ತೆ. 11,200ರಿಂದ 11,600 ಆ ಒಂದು 300-400 ಪಾಯಿಂಟ್ಗಳು ಝೋನ್ ಇಟ್ಕೊಂಡ್ರೆ ಬೇಕಾದಷ್ಟು ಆಗ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಆಸ್ಟ್ರಾಜೆನೆಕಾ ನೋಡಿ. ಆಸ್ಟ್ರಾಜೆನೆಕಾ ಅನ್ನೋದು ಸುಮ್ಮನೆ ಏನೋ ಕೇಳ್ತಾ ಇದೆ ಅಂದರೆ ಲಿಸ್ಟ್ ಆಗಿರೋ ಕಂಪನಿ ಅಂತ ಹೇಳಕ್ಕೆ ಹೇಳ್ತಾ ಇದ್ದೀರಿ. ಈ ಕೋವಿಡ್ ಶೀಲ್ಡು ಇದ್ರದ್ದೆಲ್ಲ ಬಂದಾಗ ಸುಮಾರು ನೆಗೆಟಿವ್ ನ್ಯೂಸ್ ಕೇಳಿರ್ತೀರ, ಸೈಡ್ ಎಫೆಕ್ಟ್ಸ್ ಆಯಿತು ಅಂತ. ಬಟ್ ಅದೆಲ್ಲ 100ರಲ್ಲಿ ಒಬ್ಬರಿಗೆ
ಇಬ್ಬರಿಗೆ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಖಂಡಿತ ಆ ಟೈಮಲ್ಲಿ ಅದು ಬೆಸ್ಟ್ ಆಗಿತ್ತಲ್ವ, ಅದಕ್ಕೆ ಆ್ಯಕ್ಷನ್ನ ತೊಗೊಂಡ್ರು ಎಲ್ಲ ಪ್ರಪಂಚದಾದ್ಯಂತ. ಸೊ ನೋಡೋದಾದ್ರೆ ತುಂಬ ಒಂದು ಓವರ್ ವ್ಯಾಲ್ಯೂಷನ್ ಆಗಿಬಿಟ್ಟು ಹೋಗಿದೆ. ಹಿಂದೆ ಯಾವ ರೆಸಿಸ್ಟೆನ್ಸ್ ಆಗಿತ್ತು ಅದು ಮತ್ತೆ ಸಪೋರ್ಟ್ ಆಗ್ತಾರೆ. ಚಾರ್ಟ್ ಪ್ಯಾಟರ್ನ್ ಕ್ಲೀನ್ ಆಗಿದೆ ಸ್ಟಾಕಲ್ಲಿ, ಬಟ್ ವಾಲ್ಯೂಮ್ ಏನೂ ಆಗ್ತಾ ಇಲ್ಲ. ಹೈಲಿ ಓವರ್ ಪ್ರೈಸ್. ದಯವಿಟ್ಟು ಈಗ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗೋಕ್ಕೆ ಹೋಗಬೇಡಿ. ಸ್ಟಾಕಲ್ಲಿ ಯಾವಾಗ ಬೇಕಾದರೂ ಒಂದು ದೊಡ್ಡ ಕರೆಕ್ಷನ್ ಬರ್ಬೋದು. ಇದೊಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಆಗೋಕ್ಕೂ ಕೂಡ ಸಾಧ್ಯತೆ ಇದೆ. ಈ ರೀತಿ ಆಯಿತು ಅಂತಂದರೆ ಮತ್ತೆ ವಾಪಸ್ಸು ಕೆಳಗಡೆ ಸ್ಟಾಕ್ ಬರ್ಬೋದು. ನೋಡೋಣ, ಬೇಕಾದ್ರೆ ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗೋದಾದರೆ ನೋಡ್ತಾ ಹೋಗ್ಬೋದು. ಬಟ್ ವಾಲ್ಯೂಮ್ ಅನ್ನೋದು ಅಂತ ದೊಡ್ಡ ಲೆವೆಲಲ್ಲಿ ಆಗಿಲ್ಲ, ಆದರೆ ಅವತ್ತು ಒಂದು ಸೆಲ್ಲಿಂಗ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಫಿನೋಲೆಕ್ಸ್ ಕೇಬಲ್ಸು ಬೇರೆ ಬೇರೆ ಇದೆ. ಇವಾಗ ಹ್ಯಾವೆಲ್ಸ್ ಕೇಬಲ್ಸ್ ಇದೆ, ಬೇರೆ ಬೇರೆ ಕೇಬಲ್ಸ್ಗಳಿದೆ. ಬಟ್ ಫಿನೋಲೆಕ್ಸ್ ಕೇಬಲ್ಸ್ ನೋಡೋದಾದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಐ ಥಿಂಕ್ 52 ವೀಕ್ ಹೈ ಮಾಡಿದೆ ಇವಾಗ. ಸೊ 52 ವೀಕ್ ಹೈನ ಒಂದು ಬ್ರೇಕ್ಔಟ್ ಕೂಡ, ಸೊ ಆಲ್ ಟೈಮ್ ಹೈಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ಔಟ್ ಮಾಡಿದೆ ನೋಡಿ. ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಕೊಡ್ತಾ ಇದೆ. ಸೊ ಈ ಬ್ರೇಕ್ಔಟ್ ಕಂಟಿನ್ಯೂಷನ್ ಆಗಬೇಕು. ವ್ಯಾಲ್ಯೂಷನ್ ನೋಡೋದಾದ್ರೂ ಕೂಡ ಈಗಲೂ ಕೂಡ ಚೀಪಾಗಿ ಸಿಗ್ತಾ ಇದೆ. ಪಿ ವ್ಯಾಲ್ಯೂಷನ್ ನೋಡೋದಾದ್ರೆ, ಜೊತೆಗೆ ಒಳ್ಳೆ ವಾಲ್ಯೂಮಲ್ಲಿ ಆಗಿದೆ. ಸೊ ಈ ಎಲ್ಲ ಕಾರಣದಿಂದಾಗಿ ಯಾರಾದರೂ ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ 1000 ಈ ಲೆವೆಲ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟಾರ್ಗೆಟ್ಗೋಸ್ಕರ ಹೋಲ್ಡ್ ಮಾಡ್ತಾ ಹೋಗ್ಬೋದು. ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಅನ್ಚಾರ್ಟೆಡ್ ಟೆರಿಟರಿ. ಬಟ್ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ, ಸೊ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಅಂತ ನೋಡೋದಾದ್ರೆ ಸರಿ ಸುಮಾರು 850ರಿಂದ 1200 ಅಂದರೆ ಒಂದು 200-250 ಪಾಯಿಂಟ್ ಇದೆ ಇಲ್ಲಿ. 300-350 ಪಾಯಿಂಟು ಅಷ್ಟೇ ಅಂತಂದರೆ 1500ರಿಂದ 1600 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಸೊ ಈ ವೀಕು ಒಳ್ಳೆ ವಾಲ್ಯೂಮಲ್ಲಿ ಕ್ಲೋಸಿಂಗ್ ಆಗಿದೆ. ನೆಕ್ಸ್ಟ್ ವೀಕು ಇದು ಕಂಟಿನ್ಯೂಷನ್ ಆಯಿತು ಅಂತಂದರೆ ಒಳ್ಳೆ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇದೆ ಫಿನೋಲೆಕ್ಸ್ ಕೇಬಲ್ಸ್. ಅದೇ ರೀತಿಯಾಗಿ ಟಾಟಾ ಕೆಮಿಕಲ್ಸ್ ನೋಡಿ, ಸುಮಾರು ದಿನದಿಂದ ಬಸ್ ಸ್ಟ್ಯಾಂಡ್ ಆಗಿತ್ತು. ಮಧ್ಯದಲ್ಲಿ ದೊಡ್ಡದಾಗಿ ನ್ಯೂಸ್ ಆಗ್ಬಿಡ್ತು. ಒಂದೇ ಸಲ 900ರಲ್ಲಿ ಇದ್ದಿದ್ದಂಥ ಸ್ಟಾಕು ಆಲ್ಮೋಸ್ಟ್ 1300ಕ್ಕೆ ಹೋಯಿತು ಅಂತೆ. ಅದಾದಾಗಲೇ ನಾವು ಮಾತಾಡ್ಕೊಂಡಿದ್ವಿ, ಇದು ಸುಮಾರು ದಿನ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತ. ನೋಡಿ, ಮಾರ್ಚಲ್ಲಿ ಆಗಿದ್ದು ಈಗಲೂ ಕೂಡ ಅದೇ ಝೋನಲ್ಲಿದೆ. 1030 ಈಗ ವ್ಯಾಲ್ಯೂಷನ್ ತುಂಬ ಹೈ ಇದೆ. ದಯವಿಟ್ಟು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಒಂದು ಆಕ್ಟಿವಿಟಿ ಆಗಿತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್. ಸೊ ಕೆಳಗಡೆ ಬಂತು ಅಂತಂದರೆ 800 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಸಿಕ್ತು ಅಂದರೆ ಖಂಡಿತ ಈ ಸ್ಟಾಕಲ್ಲಿ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಅಲ್ಲಿ ತನಕ ಸ್ವಲ್ಪ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. 900-920 ಲೆವೆಲ್ ನೋಡಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ನೋಡಿದೆ. ಈ ಸಲ ಏನಾದ್ರು 920 ಲೆವೆಲ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 800 ತನಕ ಸ್ಟಾಕ್ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್. ಸೊ 800ಕ್ಕೆ ಬರೋ ತನಕ ವೆಯ್ಟ್ ಮಾಡಿ. ಈಗ ಯಾರು ಅಕ್ಯುಮುಲೇಟ್ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ನಾವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಕೆನರಾ ಬ್ಯಾಂಕು 2 ದಿನ ಮಿಸ್ ಮಾಡಿಬಿಟ್ಟಿದೆ ಸರ್, ರಿಕ್ವೆಸ್ಟ್ ಮಾಡಿದ್ರಿ. ಇವತ್ತು ಕೆನರಾ ಬ್ಯಾಂಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸೊ ಕೆನರಾ ಬ್ಯಾಂಕು ನೋಡೋದಾದರೆ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ. ಐ ಥಿಂಕ್ ಆಲ್ ಟೈಮ್ ಹೈ ಏನೋ ಆಗಿದೆ ಸ್ಟಾಕಲ್ಲಿ. ಏನೋ ಸ್ಪ್ಲಿಟ್ ಲೀಟ್ ಏನಾರು ಆಯಿತಾ, ಮೋಸ್ಟ್ಲಿ ಏನೋ ಆಗಿರಬೇಕು. ಸಾರಿ, ನಾನು ಫಾಲೋ ಅಪ್ ಮಾಡಿಲ್ಲ, ಯಾಕಂದರೆ ನಾನು ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ. ಸ್ಪ್ಲಿಟ್ ಆಗಿತ್ತಾ ಏನಾಗಿತ್ತು ಗೊತ್ತಿಲ್ಲ, ಅಥವಾ ಆಕ್ಸಿಡೆಂಟಾಗಿ ಬಂದಿರ್ಬೋದು ಈ ಟ್ರೆಂಡ್ ಲೈನು. ಬಟ್ ಒಟ್ನಲ್ಲಿ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ ಕೆನರಾ ಬ್ಯಾಂಕು. ಈಗ ಇಲ್ಲಿ ನೋಡೋದಾದರೆ ನೀವು ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಕ್ಲೀನಾಗಿ ಹೇಳೋಕ್ಕಾಗೋದಿಲ್ಲ. ಬಟ್ ಒಂದು ಖಂಡಿತವಾಗ್ಲೂ ಒಂದು ಬಸ್ ಸ್ಟ್ಯಾಂಡ್ ಅಂತೂ ಮಾಡ್ತಾ ಇದೆ ಸ್ಟಾಕು. ಸೊ 120 ಲೆವೆಲಿಂದ 108 ಈ ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಸೊ ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಅಥವಾ ಕೆಳಗಡೆ ಬರೋ ತನಕ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಟ್ರಾಫಿಕ್ ಸಿಚುವೇಷನ್ ಆಗಿರುತ್ತೆ. ಬಟ್ ಒಳ್ಳೆ ರ್ಯಾಲಿ ಆಗಿದೆ ಸ್ಟಾಕಲ್ಲಿ, ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಕರೆಕ್ಷನ್ ಬೇಕಾದ್ರೆ ಆಗ್ಬೋದು ಅಥವಾ ಮೇಲ್ಗಡೆ ಬೇಕಾದ್ರೆ ಹೋಗ್ಬೋದು. ಸೊ ಯಾವತ್ತು ಇದು 120-125 ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡುತ್ತೋ ಅವತ್ತು ಬೇಕಾದ್ರೆ ನೀವು ಎಂಟ್ರಿ ಕೊಡ್ತಾ ಹೋಗ್ಬೋದು. 128 ಆ ಲೆವೆಲ್ ಮೇಲ್ಗಡೆ, ಇಲ್ಲ ಅಂದರೆ ಅಲ್ಲಿ ತನಕ ಕೆಳಗಡೆ. ಮೋಸ್ಟ್ಲಿ ಸ್ಪ್ಲಿಟ್ ಏನು ಆಗಿರಬೇಕು, ನನಗೆ ಗೊತ್ತಿಲ್ಲ, ಫಾಲೋ ಅಪ್ ಮಾಡಿಲ್ಲ. ಐ ಥಿಂಕ್ ಸ್ಪ್ಲಿಟ್ ಆಗಿದೆ ಅಲ್ವಾ, 1:5 ಸ್ಪ್ಲಿಟ್ ಆಗಿದೆ. ಸೊ ಟ್ರೆಂಡ್ ಲೈನ್ ಎಲ್ಲ ಆಚೆ ಈಚೆ ಹೋಗಿದೆ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಈ 11ಗೆ ಯಾವುದಕ್ಕೂ ಒಂದು ನಾವು ಟ್ರೆಂಡ್ ಲೈನ್ ಹಾಕೊಂಡಿದ್ವಿ ಅನ್ಸುತ್ತೆ, ಮೇಲಿಂದ ಬೀಳ್ತಾ ಇದೆ ಅಂತ ಮರ್ತೋಗಿದೆ ನನಗೆ. ಬಟ್ ಸ್ಟಾಕಲ್ಲಿ ಒಳ್ಳೆ ಮೂಮೆಂಟ್ ಆಗಿದೆ. ಫಂಡಮೆಂಟಲಿ ಚೆಕ್ ಮಾಡಿಲ್ಲ, ಒಳ್ಳೆ ಸ್ಟಾಕೆ, ಒಳ್ಳೆ ರಿಸಲ್ಟ್ ನೋಡಿ. ಎಲ್ಲ ಕ್ವಾರ್ಟರ್ ಗ್ರೀನೇ ತೋರಿಸ್ತಾ ಇದೆ ಕೆನರಾ ಬ್ಯಾಂಕ್. ಐ ಥಿಂಕ್ PSU ಸ್ಟಾಕೇ ಅಲ್ವಾ ಕೆನರಾ ಬ್ಯಾಂಕು, ಐ ಥಿಂಕ್ PSU ಸ್ಟಾಕೇ ಬರುತ್ತೆ. ಸೊ ಸ್ಟಾಕಲ್ಲಿ ಹಳೆಯ ರೆಸಿಸ್ಟೆನ್ಸ್ ಅಂತ ಇದ್ದಿದ್ದು ಅಂತಂದರೆ 93 ಈ ಲೆವೆಲು. ಇದು ಈಗ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. 90-93 ಲೆವೆಲ್ಗಳು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದ್ರ ಮೇಲ್ಗಡೆ ಸ್ಟಾಕು ಟ್ರೇಡ್ ಆಗ್ತಾ ಇದೆ. ಸೊ ವಾಪಸ್ ಬಂದ್ರೂ ಕರೆಕ್ಷನ್ ಆಯಿತು ಅಂದರೆ 94-90 ಆ ಲೆವೆಲಿಗೆ ಸಿಕ್ತು ಅಂತಂದರೆ 100ಕ್ಕಿಂತ ಕೆಳಗಡೆ 100ರಿಂದ 95 ಲೆವೆಲು ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಬಗ್ಗೆ ನೋಡ್ಬೋದು. ಸೊ ಮೇಲ್ಗಡೆ ಹೋಯಿತು ಅಂತಂದರೆ ನೋಡ್ತಗೊಳ್ಳಂತೆ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯಿತು ಅಂತಂದರೆ ಮೊಮೆಂಟಮ್ ಅಂತ ನೀವು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ HEG ಇವರು ಹಿಂದೆ ಒಂದು ಸಲ ಮಾತಾಡಿದ್ವಿ. ಇವರು ಈ ಸಿಲ್ವರಿಗೆ ಇದಕ್ಕೆಲ್ಲ ಗ್ರಾಫೈಟ್ ಬೇಕಲ್ಲ ಪ್ರೊಡಕ್ಷನ್ಗೆ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೀಶೆ ಸೆಕ್ಟರ್ ಸ್ವಲ್ಪ ಇಲ್ಲಿ ನೋಡೋದಾದ್ರೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೋದು. ಯಾವತ್ತು 2500ನ ಕ್ಲೋಸ್ ಮಾಡಿ ಮೇಲ್ಗಡೆ ಹೋಗುತ್ತೋ ಅವತ್ತು ಆ್ಯಡ್ ಮಾಡ್ಕೊಳ್ಳಿ ಅಂತ ಮಾತಾಡಿತ್ತು ಅಂತ ನೆನಪು ನನಗೆ. ಸೊ ಒಂದು ಕ್ಲೀನಾಗಿ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ. ಈಗಲೂ ಕೂಡ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಈಗ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳಕ್ಕೆ ಇಲ್ವಾ ಅಂದರೆ ಆ್ಯಡ್ ಮಾಡ್ಕೋಬೋದು. 2000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕಲ್ಲಿ ಎಂಟ್ರಿ ಆಗೋಕ್ಕೆ ಏನೂ ತೊಂದರೆ ಇಲ್ಲ, ಒಳ್ಳೆ ವ್ಯಾಲ್ಯೂಷನಲ್ಲೇ ಇದೆ. ಸೊ ಆ್ಯಡ್ ಮಾಡ್ಕೋಬೋದು. ನೀಶೆ ಸೆಕ್ಟರ್ 4800 ಹೋಗಿತ್ತು. ಇದಕ್ಕೆ ನೆನ್ನೆ ಕೇಳಿದ್ರೆ ಅಲ್ವಾ 18% ಕರೆಕ್ಷನ್ ಆಗಿದೆ, ಏನು ಮಾಡ್ಬೋದು ಅಂತ. ಸರ್ ಆ್ಯಡ್ ಮಾಡ್ಬೋದು. 2000ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕಲ್ಲಿ ಎಂಟ್ರಿ ತೊಗೊಳಕ್ಕೆ ಏನೂ
ತೊಂದರೆ ಇಲ್ಲ, ಯಾಕಂದರೆ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ, ಇಲ್ಲೇನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಫಾಲೋ ಅಪ್ ಬರುತ್ತೆ. 3200 ನಮ್ಮ ನೆಕ್ಸ್ಟ್ ಟಾರ್ಗೆಟ್ಗಳು ಆಗಿರುತ್ತೆ HEGನಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ಮಿಷನ್ 2024 ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ನ ಕೊಡ್ತಾ ಇದ್ದೀನಿ. ಅದನ್ನು ನೋಡೋದ್ರ ಮೂಲಕ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದರಲ್ಲಿ ಒಂದು ಜೀವ ವಿಮೆನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಡಿಮ್ಯಾಟ್ ಅಕೌಂಟ್ಗಳು, ಟ್ರೇಡಿಂಗ್ ಅಕೌಂಟ್ಗಳು ಯಾರಿಗಾದರೂ ತೆಗಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದರೆ ಅದು ಕೂಡ ನಮ್ಮ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಫಿಲಿಯೇಷನ್ ಲಿಂಕ್ಸ್ನ ಕೊಡ್ತಾ ಇರ್ತೀನಿ. ಅದ್ರ ಮೂಲಕ ನೀವು ಡಿಮ್ಯಾಟ್ ಅಥವಾ ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.